ಎಂಥ ಅನಾಹುತ ಮಾಡಿಬಿಟ್ರಿ ಪ್ರೇಮ್. ಮೈತ್ರೇಯಿನ ಮನೆಗೆ ಕರ್ಕೊಂಡು ಬಂದು ನನ್ನ ಪರಿಚಯ ಮಾಡಿಸೋ ಅಗತ್ಯ ಇತ್ತಾ? ಈಗ ನೋಡಿ ಎಂಥ ಕಾಂಪ್ಲಿಕೇಟ್ ಮಾಡಿದ್ದೀರಾ. ಕಾಂಪ್ಲಿಕೇಟ್ ಮಾಡಿದವ್ರು ಯಾರು? ಸಂಯುಕ್ತ ಅಂತ ಸುಳ್ಳು ಹೆಸರು ಹೇಳಿ ನನ್ನ ನಿಮ್ಮ ಮಧ್ಯೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮೈತ್ರೇಯಿ ಮುಂದೆ ಸುಳ್ಳು ನಾಟಕ ಆಡ್ತಿದ್ದೀರಲ್ಲ. ಎಷ್ಟು ದಿನ ಅಂತ ನಡೆಯುತ್ತೆ ಈ ನಾಟಕ? ಎಷ್ಟು ದಿನ ಅಂತ ಕಟ್ಟು ಕತೆಗಳನ್ನ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡ್ತಾ ಇರ್ತೀರಾ? ಯಾವತ್ತಿದ್ರೂ ಸತ್ಯ ಹೊರಗೆ ಬರಲೇಬೇಕಿತ್ತು. ಸತ್ಯ ಅಂದ್ರೇನು ಪ್ರೇಮ್? ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀರಾ ಅನ್ನೋದೊಂದೇ ಸತ್ಯ. ನನ್ನ ಗಂಡನಾಗಿ ನೀವು ಸುಖವಾಗಿದ್ದೀರಾ ಅನ್ನೋದು ಸುಳ್ಳಿನ ಮುಖವಾಡ. ಹಾಗಂತ ಪ್ರಿಟೆಂಡ್ ಮಾಡ್ತಿರೋರು ನೀವು. ಒಳಗೆ ಸಂಟ ಅನುಭವಿಸ್ಕೊಂಡು ಎಷ್ಟು ದಿನ ಅಂತ ನೀವು ನಾಟಕ ಆಡ್ತೀರಾ ಪ್ರೇಮ್? ಅದಕ್ಕೂ ಒಂದು ಕೊನೆ ಇರಬೇಕಲ್ವಾ? ಒಂದು ಸಮಸ್ಯೆಗೆ ಸೊಲ್ಯೂಷನ್ ಹುಡುಕಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ನ ಬರಮಾಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಮೂರ್ಖತನ. ಅಂಥದ್ದೇ ಒಂದು ಫೂಲಿಶ್ ಕೆಲಸನ ನೀವು ಮಾಡಕ್ ಹೊರಟಿದ್ದೀರಾ. ನೀವು ಯಾರ್ರೀ ನನ್ನ ಪರವಾಗಿ ಮೈತ್ರೇಯಿ ಹತ್ರ ಮಾತಾಡೋದಕ್ಕೆ? ನೀವು ಹೇಗೆ ಅನ್ಕೊಂಡ್ರಿ ನಿಮ್ಮನ್ನ ಬಿಟ್ಟು ನಾನು ಮೈತ್ರೇಯಿನ ಮದುವೆ ಮಾಡ್ಕೋತೀನಿ ಅಂತ? ನೋಡಿ, ನನಗೆ ಮುಖವಾಡ ಹಾಕೊಂಡು ಬದುಕಕ್ಕೆ ಬರಲ್ಲ. ನನಗೆ ಹೇಗೆ ಬೇಕೋ ಹಾಗಿರ್ತೀನಿ, ಅನ್ಸಿದ್ದನ್ನ ಮಾಡ್ತೀನಿ, ತೋಚಿದ್ದನ್ನ ನೇರವಾಗಿ ಹೇಳ್ತೀನಿ. ಇದು ನನ್ನ ಸ್ವಭಾವ. ಮುಚ್ಚುಮರೆ ಮಾಡಿ ನನಗೆ ಅಭ್ಯಾಸ ಇಲ್ಲ. ನಾನು ಸುಖವಾಗಿರಲ್ಲ ಅನ್ಕೊಂಡಿದ್ದಿದ್ರೆ ನಾನು ಯಾಕ್ರಿ ನಿಮ್ಮನ್ನು ಮದುವೆ ಮಾಡ್ಕೋತಾ ಇದ್ದೆ? ನಿಮ್ಮ ಗಂಡನಾಗಿ ನಾನು ಒಳಗಡೆನೆ ಸಂಕಟ ಅನುಭವಿಸ್ತಾ ಇದ್ದೀನಿ ಅನ್ನೋ ಮಿಸ್ಕಾನ್ಸೆಪ್ಷನ್ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ಆಗ್ಲಾದ್ರೂ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ಮನ್ನ ಮೈತ್ರೇಯಿನ ಒಂದ್ಗೂಡ್ಸೋದಕ್ಕೆ ನಾನು ಪಡ್ತಿರೋ ಪ್ರಯತ್ನ ಬುದ್ಧಿ ಇಲ್ಲದ ಕೆಲಸ ಅಂತನಾ? ಇನ್ನೇನ್ರಿ ಮತ್ತೆ? ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಮಗೆ? ಅದು ಯಾವ ಗಳಿಗೆಯಲ್ಲಿ ನಿಮಗೆ ಆ ಮೈತ್ರೇಯಿ ಲೆಟರ್ ಸಿಕ್ತು, ಅದನ್ನ ಹರಿದು ಬಿಸಾಕದೆ ನಾನು ಒಳಗಡೆ ಇಟ್ಕೊಂಡಲ್ಲ, ಅದನ್ನ ನಾನು ಮಾಡಿದ ದೊಡ್ಡ ತಪ್ಪು. ಆ ಲೆಟರ್ ನಿಮ್ಮ ಕೈಗೆ ಸಿಕ್ತಾಗಿಂದ ನಿಮ್ಮ ತಲೆನೇ ಕೆಟ್ಟು ಹೋಗಿದೆ. ಇಲ್ಲದ ಹುಚ್ಚಾಟಗಳಿಗೆ ದಾರಿ ಮಾಡ್ಕೊಳ್ತಾ ಇದ್ದೀರಾ. ಪಾಪ ಆ ಮೈತ್ರೇಯಿ ಎಲ್ಲಿದ್ಲೋ ಏನೋ, ಅವಳನ್ನು ಹುಡ್ಕೊಂಡು ಹೋಗಿ ಅವಳ ಮನಸ್ಸಿನಲ್ಲಿ ಇಲ್ದಿರೋ ಭಾವನೆಗಳನ್ನ ತುಂಬ್ತಾ ಇದ್ದೀರಲ್ಲ, ಅದಕ್ಕಿಂತ ದೊಡ್ಡ ಅನಾಹುತ ಬೇಕಾ? ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತಾನೆ ನಾನು ಅವಳನ್ನ ಮನೆಗೆ ಕರ್ಕೊಂಡ್ಬಂದಿದ್ದು. ಶಬಾಷ್, ತುಂಬಾ ದೊಡ್ಡ ಕೆಲಸ ಮಾಡಿಬಿಟ್ರಿ ಅಲ್ಲ ನೀವು. ನೀವು ಆದರ್ಶ ಪುರುಷ, ಧ್ಯೇಯವಾದಿ ಅಂತ ತೋರಿಸ್ಕೊಳ್ಳೋದಕ್ಕೆ ನನ್ನ ಬಲಿಪಶು ಮಾಡಿದಿರಾ ಅಲ್ಲ. ಆದರೆ ಅದರಿಂದ ನಾನು ಇಷ್ಟು ಕುಗ್ಗಿ ಹೋಗಿ ಗಿಲ್ಟ್ ಅನುಭವಿಸ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ಇದರಿಂದ ಹೊರಗೆ ಬರಬೇಕು ಅಂತ ಕ್ಷಣಕ್ಕೂ ಚಡ್ಪಡಿಸೋ ಹಾಗಾಗ್ತಿದೆ ನನಗೆ. ಆದರೆ ನನ್ನ ನೋವು, ನನ್ನ ಹಿಂಸೆ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ನಿಮಗೆ ನಿಮ್ಮ ಆದರ್ಶಗಳು, ನಿಮ್ಮ ಧ್ಯೇಯಗಳೇ ಮುಖ್ಯ ಅಲ್ವಾ? ಆದರೆ ಅದು ನನ್ನ ಉಸಿರು ಕಟ್ಟಿಸ್ತಾ ಇದೆ. ರೀ, ಸೆನ್ಸ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದೀರಾ. ಈ ಕ್ಷಣ, ಈ ದಿನ ಶಾಶ್ವತ ಏನ್ರಿ? ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಇಷ್ಟು ದಿನ ನಡೆದಿದ್ದೆಲ್ಲ ಯಾರಿಗೋಸ್ಕರ, ಏನಕ್ಕಾಗಿ ನಡೀತು? ನಿಮಗಾಗಿ, ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೋಡಿ ಸಾಕ್ಷಿ, ನೀವು ಹೀಗೆ ನಿಮ್ಮ ಮನಸ್ಸನ್ನು ಹರಿಬಿಡ್ತಾ ಇದ್ರೆ ಯಾವುದಾದ್ರೂ ಒಂದು ಕೆಟ್ಟ ಅನರ್ಥಗಳಿಗೆ ನೀವೇ ದಾರಿ ಮಾಡ್ಕೋತೀರಾ. ಯಾವ ವಿಷಯನ ನಿಮ್ಮ ತಂದೆ ತಾಯಿಯಿಂದ ಮುಚ್ಚಿಡಬೇಕು ಅಂತಿದ್ವೋ ಆ ಸತ್ಯ ಸ್ಫೋಟ ಆದರೆ ನಿಮ್ಮ ತಂದೆ ತಾಯಿ ಗತಿ ಏನು ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಬದುಕಿಗಾಗಿರೋ ಅನ್ಯಾಯನ ಮುಚ್ಚಿ ಹಾಕಬೇಕು ಅಂತಾನೆ ನಾನು ನಿಮ್ಮನ್ನು ಮದುವೆ ಆಗಿದ್ದು. ಆದರೆ ಈಗ ನೋಡಿದ್ರೆ ಅದನ್ನೇ ಕೆದಕಿ ಮತ್ತೆ ತೆಗಿಯಕ್ಕೆ ನೋಡ್ತಿದ್ದೀರಲ್ಲ. ಬೇಡ ಸಾಕ್ಷಿ, ಪ್ಲೀಸ್. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಇಷ್ಟರ ಮೇಲೂ ನಿಮ್ಮ ಹಠನ ನೀವು ಸಾಧಿಸಕ್ಕೆ ಹೊರಟ್ರೆ ಮುಂದೆ ಆಗೋ ಪರಿಣಾಮಗಳಿಗೆ ನಾನು ಹೊಣೆ ಅಲ್ಲ. ಆಮೇಲೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ. ನಾನು ಈಗಲೇ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇಲ್ಲ ಅಲ್ಯ, ಇದ್ಯಾಕೋ ಬಗೆಹರಿಯೋ ಥರ ಕಾಣಿಸ್ತಾನೆ ಇಲ್ಲ. ಸಂಶಯ ಅನ್ನೋದು ಒಂದು ಸಾರಿ ಮನುಷ್ಯನ ಮೆದುಳನ್ನು ಹೊಕ್ಕರೆ ಅಲ್ಲಿ ಕಥೆ ಮುಗಿದ ಹಾಗೆ. ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಸಂಶಯಕ್ಕೆ ಅವಕಾಶನೇ ಇರಬಾರ್ದು. ಸತ್ಯದೇವ್,
ಯಾಕೋ ಅವರಿಬ್ಬರ ರಿಲೇಷನ್ಶಿಪ್ಪು ಉಳಿಯಲ್ವೇನೋ ಅನ್ನಿಸ್ತಿದೆ. ಅಲ್ಲ, ಅಕಸ್ಮಾತ್ ಬ್ರೇಕಪ್ ಆಗಿಬಿಟ್ರೆ ನಮ್ಮ ಮನೆತನದ ಮಾನ, ಮರ್ಯಾದೆ, ಗೌರವ ಏನಾಗ್ಬಿಡುತ್ತೋ ಅಂತ ಯೋಚನೆ ಆಗ್ತಾ ಇದೆ. ಒಬ್ರಿಗೊಬ್ಬರು ತಿದ್ಕೊಳ್ತಾ ಹೋದರೆ ಸರಿ ಹೋಗುತ್ತೆ ಅಹಲ್ಯ. ಆದರೆ ಗಂಡ ಹೆಂಡತಿ ಮಧ್ಯೆ ಮೂರನೇವ್ರ ಪ್ರವೇಶ ಆದಾಗ ಮಾತ್ರ ತುಂಬ ಕಷ್ಟ. ಆದರೆ ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತೀರಾ ಸತ್ಯದೇವ್? ಅನಿರುದ್ಧಂದ, ಆದಿತ್ಯಂದ ಅಥವಾ ತೇಜಸ್ವಿನಿದ? ಯಾಕೋ ಬೇರೆ ಥರನೇ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಾವ, ಇದಕ್ಕೆಲ್ಲ ನೀವೇ ಕೊನೆ ಹಾಡಬೇಕು. ಇಲ್ಲಾಂದರೆ ಮನೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗಿ ಹೋಗುತ್ತೆ. ಅಲ್ಲ ಮಾವ, ತೇಜು ಅಕ್ಕ ಪ್ರೆಗ್ನೆಂಟ್ ಅಂತ ಅವ್ರನ್ನ ವಿಚಾರಿಸ್ಕೊಳ್ಳೋದಾ ಅಥವಾ ಭಾವ ಕುಡಿದು ಹಾಳಾಗ್ತಿದ್ದಾರೆ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾ? ನೀವೇ ಹೇಳಿ ಮಾವ. ಇಲ್ಲ ಮಗು, ನಾನು ತೇಜಸ್ವಿನಿ ಹತ್ರ ಮಾತಾಡಬೇಕು. ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ. ನಾವು ಕಣ್ಣು ಕಾಣೋದೇ ಸತ್ಯ ಅನ್ಕೋತೀವಿ, ಆದರೆ ಕಣ್ಣು ಕಾಣದೇ ಇರೋ ಸತ್ಯ 1000 ಇರುತ್ತೆ. ಕುಸು ತೇಜಸ್ವಿನಿ ಕರಿ ಮಗು, ನಾ ಅವಳ ಹತ್ರ ಮಾತಾಡ್ತೀನಿ. ಸರಿ ಮಾವ. ಸತ್ಯದೇವ್, ತೇಜಸ್ವಿನಿ ಹತ್ರ ಏನು ಅಂತ ಮಾತಾಡ್ತೀರಾ? ಇದರಲ್ಲಿ ಏನೋ ಇದೆ ಅಹಲ್ಯ. ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ, 1000 ಹೋಗುತ್ತೆ. ಅದನ್ನು ಅವರೇ ಸಾಲ್ವ್ ಮಾಡ್ಕೋತಾರೆ. ಆದರೆ ಸಮಸ್ಯೆ ಇವರೊಳಗೆ ಇದೆಯೋ ಅಥವಾ ಹೊರಗಡೆಯಿಂದ ಉದ್ಭವ ಆಗ್ತಿದೆಯೋ ನಮಗೆ ಗೊತ್ತಾಗಬೇಕು. ಮಾವ, ಬಾ ಕುಸು, ಕೂತ್ಕೋ. ಹೇಳಿ ಮಾವ. ಯಾಕೆ ಮಗು, ಪ್ರಧಾನ ವಿಚಾರ ಪದೇ ಪದೇ ನಿಮ್ಮ ದಾಂಪತ್ಯದಲ್ಲಿ ಮುಳ್ಳಾಗ್ತಾ ಇದೆ. ಸಮಾಜನ ವಿಶ್ಲೇಷಣೆ ಮಾಡುವಂಥವಳು ನೀನು, ಬೇರೆಯವರ ಬದುಕನ್ನು ವಿಮರ್ಶೆ ಮಾಡೋ ಬುದ್ಧಿವಂತೆ ನೀನು. ನಿನ್ನ ಬದುಕಲ್ಲಿ ಯಾಕೆ ಹೀಗಾಗ್ತಿದೆ? ನಿನಗೇನು ಅನಿಸ್ತಿದೆ ಮಗು? ಮಾವ, ಎಲ್ಲರನ್ನೂ ವಿಮರ್ಶೆ ವಿಶ್ಲೇಷಣೆ ಮಾಡೋ ನಾನು ಆತ್ಮಾವಲೋಕನ ಮಾಡ್ಕೊಳ್ದೇ ಇರ್ತೀನ? ಸಂಪೂರ್ಣವಾಗಿ ಆತ್ಮಾವಲೋಕನ ಮಾಡ್ಕೊಂಡಿದ್ದೀನಿ. ನಾನು ಸರಿ ತಪ್ಪುಗಳೆಷ್ಟು ಅಂತ ಲೆಕ್ಕ ಹಾಕಿದ್ದೇನೆ. ಒಂದಂತೂ ಸತ್ಯ ಮಾವ, ನನಗೆ ಖಂಡಿತ ಅನ್ಯಾಯ ಆಗಿದೆ. ಹೇಗೆ ಮಗು? ಏನೇ ಡಿಫ್ರೆನ್ಸಸ್ ಇದ್ದರೂ ನನ್ನ ಸಂಸಾರ ಚೆನ್ನಾಗೇ ಇತ್ತು ಮಾವ. ನಾನು ಗರ್ಭಿಣಿ ಅನ್ನೋ ವಿಚಾರ ನನ್ನ ಆದಿತ್ಯನ ಒಂದು ಮಾಡಿತ್ತು. ಅವರು ಹತ್ರ ಆಗಿದ್ರು. ಆದರೆ ಇದೊಂದು ಫೋನ್ ಕಾಲ್ ವಿಚಾರ ನನ್ನನ್ನು ದಂಗಬಡಿಸ್ಬಿಟ್ಟಿದೆ. ಇದೆಲ್ಲ ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ ಮಾವ. ಹೇಗೋ ಪ್ರೆಸ್ ಆಗಿ ಪ್ರಧಾನ್ ಫೋನ್ಗೆ ಡಯಲ್ ಆಗಿಬಿಟ್ಟಿದೆ ಅಂತ ನಾನು ಆದಿತ್ಯಂಗೆ ಸಮಜಾಯಿಷಿ ಕೊಟ್ಟಿರ್ಬೋದು. ಆದರೆ ವಾಸ್ತವ ಬೇರೆಯೇ ಇದೆ. ಮತ್ತೆ ಬೇರೆ ಏನಮ್ಮ ತೇಜಸ್ವಿನಿ? ಫೋನ್ ನನ್ನ ಹತ್ರನೇ ಇರುತ್ತೆ. ಅದನ್ನು ಬೇರೆಯವ್ರು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಡಯಲ್ ಆಗಿಲ್ಲ. ಅಂದರೆ ತೇಜಸ್ವಿನಿಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದೇ ಚಾಳಿ ಅಂತ ತಪ್ಪು ತಿಳಿಬೇಡಿ. ಇರೋ ವಿಷಯ ಹೇಳ್ತಾ ಇದ್ದೀನಿ. ಬೇರೆ ಯಾರೋ ಡಯಲ್ ಮಾಡಿದೆ, ತಾನಾಗೆ ಡಯಲ್ ಆಗಿಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಬೇರೆ ಯಾರೋ ನಿನ್ನ ಮೊಬೈಲಿಂದ ಡಯಲ್ ಮಾಡಿದ್ದಾರೆ ಅಂತನಾ? ಹೌದು ಅತ್ತೆ, 100%. ನನ್ನ ಹೆಸರೇ ಕೆಡಿಸ್ಬೇಕು, ನನ್ನ ಆದಿತ್ಯನ ಸಂಬಂಧನ ಇನ್ನಷ್ಟು ಹಾಳು ಮಾಡಬೇಕು ಅಂತ ಇನ್ನೊಬ್ರು ಮಾಡಿರೋ ಪಿತೂರಿ ಇದು. ತಾವೇ ಡಯಲ್ ಮಾಡಿ ಪ್ರಧಾನಿಗೆ ಮಿಸ್ಡ್ ಕಾಲ್ ಕೊಟ್ಟು ಇಷ್ಟೆಲ್ಲ ಅವಾಂತರನ ಸೃಷ್ಟಿ ಮಾಡಿದ್ದಾರೆ. ಪಾಪ ಪ್ರಧಾನಿ ವಿಚಾರದಲ್ಲಿ ಇನ್ನೋಸೆಂಟ್. ಅಲ್ಲಕ್ಕ, ಇರೋ 3 ಜನದಲ್ಲಿ ಕದ್ದವ್ರು ಯಾರು ಅಂತ ಹೇಳಿದರೆ ಹೇಗೆ ಹೇಳಿ? ನಿಮ್ಮ ಮೊಬೈಲ್ನ ಬೇರೆ ಯಾರು ಯೂಸ್ ಮಾಡ್ತಾರೆ? ನೀವು ಬಿಟ್ಟರೆ ಭಾವ ಬಿಟ್ಟರೆ ನೀವು, ಬೇರೆ ಯಾರು ಯೂಸ್ ಮಾಡೋದಿಲ್ಲ ಅಲ್ವಾ? ಅದು ನಿಜ. ನಾನು ಡಯಲ್ ಮಾಡಿಲ್ಲ, ಆದಿತ್ಯ ಡಯಲ್ ಮಾಡೋ ಸಂದರ್ಭನೂ ಬಂದಿಲ್ಲ. ಇನ್ನು ಹೇಗಾಗತ್ತೆ? ಯಾರೋ 3ನೇ ವ್ಯಕ್ತಿ ಈ ಕೆಲಸ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಕ್ಕ, ಇನ್ಯಾರು ಮಾಡ್ತಾರೆ ಹೇಳಿ? ನಿಮ್ಮನ್ನ ಬಿಟ್ಟು ನಾವಿರೋದೇ 4 ಜನ, ಕೆಲಸದವರು ಸೇರಿ 5 ಜನ. ಯಾರು ಮಾಡ್ತಾರಕ್ಕ? ಯಾರು ಮಾಡಿರ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಜಾನು. ಹೀಗಾಗಿರ್ಬೋದು ಅನ್ನೋದು ನನ್ನ ನಂಬಿಕೆ. ನನ್ನ ನಂಬಿಕೆ ಸುಳ್ಳಲ್ಲ ಅನ್ನೋದು ನನಗೆ ಗೊತ್ತಿದೆ. ನೋಡು ಮಗು, ನೀನು ಬೇಜಾರು ಮಾಡ್ಕೋಬೇಡ. ನಾವು ಕೆಟ್ಟ ರೀತಿಲೂ ಯೋಚನೆ ಮಾಡಬೇಕಾಗತ್ತೆ.
ಪ್ರಧಾನ ಕಾರಣಕ್ಕೆ ಹೀಗಾಗ್ತಿದೆ. ಅದರಿಂದಾನೇ ಆದಿತ್ಯ ನಿನ್ನನ್ನು ಮಿಸ್ಟೇಕ್ ಮಾಡ್ಕೋತಿರ್ತಾನೆ ಅನ್ನೋದು ಪ್ರಧಾನಕ್ಕೆ ಗೊತ್ತಲ್ವ ಮಗು? ಹೌದು ಮಾವ, ಗೊತ್ತು. ಹಿಂದೆ ನಡೆದ ಘಟನೆ, ಆಸ್ಪತ್ರೆಯಲ್ಲಿ ಆದಿತ್ಯನಿಗಾದ ಅವಮಾನ, ಇದಕ್ಕೆಲ್ಲ ಪ್ರಧಾನ ಕಾರಣ ಅದು ಅವನಿಗೆ ಗೊತ್ತಿದೆ ಅಲ್ವಾ? ನಿನ್ನ ಮತ್ತು ಆದಿತ್ಯನ ಮಧ್ಯೆ ಸಂಬಂಧ ಬಿರುಕು ಬಿಡೋಕ್ಕೆ ಪ್ರಧಾನ ಕಾರಣ ಇದು ಅವನಿಗೆ ಗೊತ್ತಿದೆ ಅಲ್ವಾ ಮಗು? ಖಂಡಿತ ಗೊತ್ತು ಮಾವ. ಅಲ್ಲ ಮಗು, ಇಷ್ಟೆಲ್ಲ ಗೊತ್ತಿರೋನು ನಿನ್ನ ಕಡೆಯಿಂದ ಒಂದು ಮಿಸ್ ಕಾಲ್ ಬಂದಾಗ ಮತ್ತೆ ತಾನು ಫೋನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವಾ? ಹೇಗೆ ಮಗು ಕಾಲ್ ಮಾಡ್ತಾನೆ? ಅವನಿಗೂ ಗೊತ್ತಾಗಬೇಕಲ್ವಾ? ಅವನು ವಿಚಾರವಾಗಿ ಸತ್ಯದೇವ್ ಮನೆ ಹತ್ಕೊಂಡು ಉರಿತಿದೆ, ಇದು ಅವನಿಗೆ ಗೊತ್ತಿದೆ ಅಲ್ವಾ? ಅವನು ಎಡಿಟರ್ ಆದವನು, ಅವನಿಗೂ ಇದು ಕಾಮನ್ ಸೆನ್ಸ್ ಇರುತ್ತೆ ಅಲ್ವಾ? ಹ್ಯಾಕ್ ಕಾಲ್ ಮಾಡ್ತಾನೆ ಹೇಳು? ಮಾವ, ನಿಮ್ಮ ಮಾತಿನ ಅರ್ಥ ಏನು? ಕುಸು, ಅರ್ಥ ಇಷ್ಟೇ, ಅವನು ಫ್ರಸ್ಟ್ರೇಟ್ ಆಗಿದ್ದಾನೆ, ಅವನಿಗೆ ನಿರಾಸೆ ಆಗಿದೆ. ನೋಡು ಕುಸು, ಮೊದಲನೇದಾಗಿ ಅವನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟ. ಆದರೆ ಅದು ಮದುವೆ ಮಂಟಪದ ತಕ್ಕ ಬಂದು ಕೊನೆ ಗಳಿಗೆಯಲ್ಲಿ ಮುರಿದು ಬಿತ್ತು. ಅವನಿಗೆ ನಿರಾಸೆ ಆಗಿರುತ್ತೆ ಅಲ್ವಾ? ಅಲ್ಲ ಮಾವ, ಅದಾದ ಮೇಲೆ ಆದಿತ್ಯ ಆರೋಪ ಮಾಡಿದ ಅನ್ನೋ ಕಾರಣಕ್ಕೆ ಅವನನ್ನು ಲಾಕಪ್ ಹಾಕ್ಸಿದ. 4-6 ದಿನ ಅಲ್ಲಿ ಕುಳಿತಿದ್ದ. ಅವನಿಗೆ ಸಿಟ್ಟು ಬಂದಿರೋದು ಸಹಜ ಅಲ್ವಾ ಮಾವ? ಆದರೆ ಇಷ್ಟೂ ಸಾಲದು ಅಂತ ಅವನನ್ನು ಪತ್ರಿಕೆಯಿಂದ ಆಚೆಗೆ ಹಾಕ್ಸಿದ್ವಿ. ಅಲ್ಲಿಗೇನಾಯಿತು? ಅವನಿಗೆ ಸಿಟ್ಟು ಜಾಸ್ತಿಯಾಗಿ ದಗದಗ ಉರಿತಿರುತ್ತೆ ತಾನೇ? ಇರಬಹುದು ಮಾವ. ಖಂಡಿತವಾಗ್ಲೂ ದಗದಗ ಉರಿತಿರುತ್ತೆ ಮಗು. ಅವನು ಫ್ರಸ್ಟ್ರೇಟ್ ಆಗಿದ್ದಾನೆ. ಅದಕ್ಕೆ ಯಾಕೆ ಅವನು ನಿನ್ನ ಸಂಸಾರದ ನೆಮ್ಮದಿನ ಕದಡ್ತಾ ಇರಬಾರ್ದು? ಅವನು ನಿನಗೊಂದು ಫೋನ್ ಕಾಲ್ ಮಾಡೋದ್ರಿಂದ ಅಥವಾ ನಿನ್ನನ್ನು ಮೀಟ್ ಮಾಡೋದ್ರಿಂದ ನಿನ್ನ ಮತ್ತು ಆದಿತ್ಯನ ಸಂಬಂಧದಲ್ಲಿ ಬೆರೆತು ಬಿಡುತ್ತೆ ಅಂತ ಗೊತ್ತಾಗಿರೋನು ನಿನಗೆ ಫೋನ್ ಕಾಲ್ ಯಾಕಮ್ಮ ಮಾಡ್ತಿದ್ದ ಅವನು? ಮಾವ, ಏನು ಹೇಳ್ತಾ ಇದ್ದೀರಾ ನೀವು? ಕುಸು, ಅವನು ನಿಜವಾಗ್ಲೂ ಒಬ್ಬ ಡಿಸಿಪ್ಲಿನ್ ವ್ಯಕ್ತಿನೇ ಆಗಿದ್ದರೆ, ಎಲ್ಲದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳೋನಾಗಿದ್ರೆ ನಿನ್ನಿಂದ ವಿಮುಖನಾಗ್ತಾ ಇರ್ತಿದ್ದ, ನಿನ್ನಿಂದ ದೂರ ಆಗ್ತಿದ್ದ, ನಿನ್ನ ಕಾಂಟ್ಯಾಕ್ಟೇ ಇರ್ತಿರ್ಲಿಲ್ಲ ಅವನಿಗೆ. ನಿನ್ನ ಮಿಸ್ ಕಾಲ್ಗಾಗಿ ಅವನು ಕಾದಿದ್ದ, ನಿನ್ನ ಕಡೆಯಿಂದ ಕಾಲ್ ಬರ್ತಿದ್ದಾಗೆ ಅವನು ಫೋನ್ ಮಾಡಿದ್ದಾನೆ. ಇದೆಲ್ಲ ತಪ್ಪು ಅಂತ ನಿನ್ಗೆ ಅರ್ಥ ಆಗಲ್ವಾ? ಮಾವ, ನೀವು ನನ್ನನ್ನು ಅನುಮಾನಿಸ್ತಾ ಇದ್ದೀರಾ? ಇಲ್ಲ ಕುಸು, ನಾನು ನಿನ್ನನ್ನು ಅನುಮಾನಿಸ್ತಾ ಇಲ್ಲ, ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡು ಕುಸು, ನಿನಗೆ ಪ್ರಧಾನ್ ಬಗ್ಗೆ ಇರೋ ಅನುಕಂಪದಿಂದ ನಿನಗೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಆ ಮನುಷ್ಯ ತನ್ನ ಮನಸ್ಸನ್ನು ಬಿಗಿಯಾಗಿ ಇಟ್ಕೋಬೋದಾಗಿತ್ತಲ್ವಾ? ಅವನು ಮಾಡಿದ ಒಂದು ಸಣ್ಣ ಕಾಲು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗ್ತಿದೆ, ಅದು ನಿನಗೆ ಅರ್ಥ ಆಗ್ತಿಲ್ವಾ? ಕುಸು, ನನಗೆ ಗೊತ್ತು ನೀನು ಒಳ್ಳೆಯವಳು, ಸಭ್ಯಸ್ತೆ. ಆದರೆ ವಿನಾಕಾರಣ ನೀನು ಕಾರಣರಾಗ್ತಿದ್ದೀನೋ ಅಂತ ನನಗೆ ನೋವಾಗ್ತದೆ. ನಾನು ಹೇಗೆಲ್ಲ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಥಿಂಕ್ ಫಾರ್ ಯುವರ್ ಸೆಲ್ಫ್. ಮಾವ, ನಮ್ಮ ಬದುಕನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಾವೇ ಯೋಚನೆ ಮಾಡಬೇಕು ಪುಟ್ಟ. ಇದಕ್ಕೆಲ್ಲ ಪರಿಹಾರ ಅಂದರೆ ನೀನು ಆದಿತ್ಯ ಬೇರೆ ಮನೆ ಮಾಡ್ಕೊಂಡಿರಬೇಕು. ಐ ಆಮ್ ವೆರಿ ಸಾರಿ. ಎಲ್ಲಿ ಹೋಗಿದೆ ನೀನು? ನಾನು ನಡೆಯೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಸರಿಯಾಗಿ ಆಗ್ತಿಲ್ಲ. ಇನ್ನು ಸ್ವಲ್ಪ ನೋವು ಹೋಗಬೇಕು. ಏನು ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲ, ಏನಾಯಿತು? ನೀವು ಮಾಡೋದು ಒಂದೆರಡು ಕೆಲಸ ಅಲ್ಲ ಅನ್ನಿ. ಯಾಕೆ, ಏನಾಯಿತು? ನಿಮ್ಮ ಪಾಡಿಗೆ ನೀವು ತಪ್ಪಗಿದ್ದಿದ್ರೆ ಆಗ್ತಿತ್ತಲ್ವ? ಪ್ರಧಾನ್ ಮನೆಗೆ ಹೋಗಿ ಜಗಳ ಆಡಬೇಕು ಅಂತ ಕೆಟ್ಟ ಐಡಿಯಾ ನಿಮ್ಗೆ ಯಾಕೆ ಬಂತು ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ, ಏನಾಯಿತು? ಈಗ ನೋಡಿ, ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ತುಂಬ ಸೀರಿಯಸ್ ಆಗಿದೆ. ಏನಾಯಿತು ಅಂತ ಕೇಳ್ತಿದ್ದೀನಿ, ಹೇಳು. ಅಕ್ಕ ಬಾವ ಈ ಮನೆ ಬಿಟ್ಟು
ಬೇರೆ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕೆ? ಮತ್ತಿನ್ನೇನನಿ, ಮನೆಯಲ್ಲಿ ಮೇಲಿಂದ ಮೇಲೆ ಈ ಥರ ಘಟನೆಗಳು ನಡೀತಾ ಇದ್ರೆ ಅವ್ರು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನಾ? ಅತ್ತೆ ಮಾವನೂ ಹೇಳಿದರು ಹೋಗಲಿ ಅಂತ. ಅದಕ್ಕೆ ಬೇರೆ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ನಿತ್ಕಿದ್ದ ಹಾಗೆ ಇಲ್ಲಿದ್ರೆ ದಿನಾನೂ ಹೊಸ ಕಿತಾಪತಿ ಇದ್ದಿದ್ದೆ ಅಲ್ವಾ, ಅವ್ರಿಗೂ ಸಾಕಾಗಿ ಹೋಗಿದೆ, ಯಾಕೆ ಬೇಕು ಅಂತ ಹೋಗ್ತಾ ಇದ್ದಾರೆ. ಮೊನ್ನೆ ಭಾವ ಅಕ್ಕನ ಕೆನ್ನೆಗೆ ಹೊಡೆದ್ಮೇಲೆ ಈ ಡೆವಲಪ್ಮೆಂಟ್ಸ್ ಆಗಿರೋದು. ಅಂದರೆ ನಿಮ್ಮ ತೇಜು ಅಕ್ಕ ಸರಿ ಅಂತನಾ? ಇಷ್ಟೆಲ್ಲ ಆದಮೇಲೆ ಆ ಪ್ರಾಧಾನ್ಯ ವಹಿಸ್ಕೊಂಡು ಮಾತಾಡ್ತಾಳೆ. ಅಣ್ಣ ಅವನ ಕೈಲಿ ಏಟು ತಿಂದು ಕಾಲು ಮುರ್ಕೊಂಡು ಸಫರ್ ಮಾಡ್ತಿದ್ದಾನೆ. ಇವಳು ಅವನೇ ಸರಿ ಅಂತಂದ್ರೆ ಅವನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ನಡೀತಿದ್ದಿದ್ದೆ ಬೇರೆ. ಆದರೂ ಭಾವ ಮಾಡಿದ್ದು ಸರಿಯಲ್ಲ. ಅಂದರೆ ನಿಮ್ಮ ತೇಜು ಅಕ್ಕ ಮಾಡಿದ್ದು ಸರಿನಾ? ಹೊಡೆಯೋದೊಂದೇ ಪರಿಹಾರ ಅಲ್ಲ ಅನಿ, ಅವರು ಗರ್ಭಿಣಿ, ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಅವಳು ಗಂಡ ಕಾಲು ಮುರ್ಕೊಂಡು ಕೂತಿದ್ದಾನೆ ಅನ್ನೋದನ್ನು ನೋಡಬೇಕಿತ್ತು. ಅದು ಬಿಟ್ಟು ಯಾರೋ ಪ್ರಧಾನ ಅಂತೆ, ಅವನು ಇನ್ನಸೆಂಟ್ ಅಂತೆ ಬಳಸೋ ಪದಗಳು ನೋಡಿದ್ರೆ ಸಿಟ್ಟು ಬರಲ್ವಾ? ಇಲ್ಲಿ ಗಂಭೀರವಾಗಿರೋಕ್ಕೆ ಸಾಧ್ಯ ಆಗಲಿಲ್ಲ, ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಡ್ರಾಮಾ ಬೇರೆ. ಹೋಗಲಿ ಬಿಡು, ಏನು ಧಮಕಿ ಆಗ್ತಿದ್ದಾರಾ? ಈಗ ನಿಮ್ಮ ಸಂತೋಷ ಆಗ್ತಿದೆ ಅಲ್ಲ ಅವರಿಬ್ಬರು ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ? ಬೇರೆ ಮನೆ ಮಾಡ್ಕೊಂಡು ಹೋಗಲಿ, ನೋಡೋಣ. ಅಂದರೆ ಅದೆಲ್ಲ ಅಷ್ಟು ಸುಲಭ ಅಲ್ಲ ಜಾನು. ಯಾಕೆ? ನಿಂಗದೆಲ್ಲ ಅರ್ಥ ಆಗಲ್ಲ ಬಿಡು. ತೇಜಮ್ಮ, ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋ ಪ್ಲಾನ್ ಮಾಡ್ತಿದೀಯ ಅಂದ್ರೆ ಏನೋ ಲಾಭ ಇಟ್ಕೊಂಡೇ ಮಾಡ್ತಿದೀಯ. ಅಷ್ಟು ಸುಲಭಕ್ಕೆ ನೀನು ಮನೆ ಬಿಡೋಕ್ಕೆ ನಾನು ಬಿಡಲ್ಲ. ನರಳಿಸಿ ನರಳಿಸಿ ನಿನ್ನನ್ನು ಆದಿತ್ಯನೂ ಆಚೆಗೆ ಹಾಕ್ತೀನಿ. ಜಸ್ಟ್ ರೈಟ್.